Hello everyone. 5th Sem BCom syllabus Income Tax 1 for the assessment year 2020-21. Chapter 4 Income from Salary. Presented by Dr. Pramila KS. Today let us discuss about perquisites. Meaning, perquisites are the benefits given to the employee by the employer. It is any casual emoluments or benefit attached to an office or position in addition to salary or wages. ಪರ್ಕ್ವಿಸಿಟ್ಸ್ ಅಂದರೆ ಏನು? ಇವಾಗೆಲ್ಲ ಯೂಶಲಾಗಿ MNCs ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗೋರ್ನ ನೀವು ಕೇಳಿ ಏನು ಸ್ಯಾಲ್ರಿ ಅಂತಂದರೆ 15K ಪ್ಲಸ್ ಪರ್ಕ್ಸ್ ಅಂತಾರೆ ಅಲ್ಲ. ಪರ್ಕ್ಸ್ ಅಂತಂದರೆ ಪರ್ಕ್ವಿಸಿಟ್ನ ಶಾರ್ಟ್ ಫಾರ್ಮ್ ಅದು. ಪರ್ಕ್ವಿಸಿಟ್ ಅಂತಂದರೆ ಏನು? ಯೂಶಲಾಗಿ ಇದು it depends upon the company or office or sometimes even for the status it is given. Official status ಮೇಲೆ ಈ ಪರ್ಕ್ವಿಸಿಟ್ಸ್ ಅನ್ನ ಕೊಡ್ತಾರೆ. ಇದು ಯೂಶಲ್ ಆಗಿ ಕೈಂಡಲ್ಲಿ ಇರುತ್ತೆ, ಕೆಲವೊಂದ್ಸತಿ ಕ್ಯಾಶ್ ಅಲ್ಲೂ ಇರಬಹುದು. ಓಕೆ, ಪರ್ಕ್ವಿಸಿಟ್ಸ್ ಇಟ್ ಈಸ್ ಅನ್ ಆಡೆಡ್ ಬೆನಿಫಿಟ್ ಟು ದಿ ಎಂಪ್ಲಾಯಿ ಗಿವನ್ ಬೈ ಎಂಪ್ಲಾಯರ್ ಅಲಾಂಗ್ ವಿತ್ ಸ್ಯಾಲರಿ ಅಥವಾ ವೇಜಸ್ ಜೊತೆನಲ್ಲಿ ಈ ಪರ್ಕ್ವಿಸಿಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಕಾರ್ ಕೊಡ್ಬೋದು, ಸ್ವೀಪರ್ ಕೊಡ್ಬೋದು, ಅಥವಾ ಗಾರ್ಡ್ನರ್ ಕೊಡ್ಬೋದು, 2 ವೀಲರ್ ಕೊಡ್ಬೋದು. ಇದೆಲ್ಲಾನು ಪರ್ಕ್ವಿಸಿಟ್ ಅಂತ ಹೇಳ್ತೇವೆ. ಓಕೆ, ನಾವು ಈ ಪರ್ಕ್ವಿಸಿಟ್ಸ್ ಅಲ್ಲಿ ನೋಡಿ, ಟ್ಯಾಕ್ಸಬಲ್ ಇನ್ ಆಲ್ ಕೇಸಸ್ 3 ಥರ ಇರುತ್ತೆ. ಟ್ಯಾಕ್ಸ್ ಫ್ರೀ, ಟ್ಯಾಕ್ಸಬಲ್ ಇನ್ ಸ್ಪೆಸಿಫೈಡ್ ಕೇಸ್, ಟ್ಯಾಕ್ಸಬಲ್ ಇನ್ ಆಲ್ ಕೇಸಸ್ ಅಂತ ಹೇಳಿ. ನಾವು ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ಇನ್ ಆಲ್ ಕೇಸಸ್. The perquisites which are taxable in the hands of both specified employee and the non-specified employees are as follows. ಇದು ಸ್ಪೆಸಿಫೈಡ್ ಎಂಪ್ಲಾಯೀಸು ಟ್ಯಾಕ್ಸ್ ಕಟ್ಟಬೇಕು, ನಾನ್ ಸ್ಪೆಸಿಫೈಡ್ ಅವರು ಟ್ಯಾಕ್ಸ್ ಕಟ್ತಾರೆ. ಅಂತ ಪರ್ಕ್ವಿಸಿಟ್ಸ್ ಯಾವ್ದ್ಯಾವ್ದು? ಫಸ್ಟ್ ಒನ್, ರೆಂಟ್ ಫ್ರೀ ಅಕಾಮಡೇಷನ್. ನೆಕ್ಸ್ಟ್, ಆಬ್ಲಿಗೇಷನ್ ಆಫ್ ದಿ ಎಂಪ್ಲಾಯಿ ಮೆಟ್ ಬೈ ದಿ ಎಂಪ್ಲಾಯರ್. ಇವಾಗ ಎಂಪ್ಲಾಯಿ ಕಟ್ಟಬೇಕಾಗಿರುವಂಥ ದುಡ್ಡನ್ನು ಎಂಪ್ಲಾಯರ್ ಕಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಎಂಪ್ಲಾಯಿ ಬದಲಾಗಿ ಎಂಪ್ಲಾಯರೇ ಕಟ್ಬೋದು. ಬೇರೆ ಯಾವುದಾದ್ರೂ ಪ್ರೊಫೆಷನಲ್ ಟ್ಯಾಕ್ಸ್ ಇಂಥದನ್ನು ಎಂಪ್ಲಾಯಿ ಕಟ್ಟಬೇಕಾಗಿರುವಂಥದ್ದನ್ನ ಎಂಪ್ಲಾಯರ್ ಕಟ್ಬೋದು. ಫಸ್ಟ್ ಒಂದು ರೆಂಟ್ ಫ್ರೀ ಅಕಾಮಡೇಷನ್, ಅದೇ ಈ ಕ್ವಾರ್ಟರ್ಸ್ ಕೊಡ್ತಾರೆ, ಅಥವಾ ಕೆಲವೊಂದ್ಸತಿ ಬೇರೆ ಯಾವುದಾದ್ರೂ ಮನೆ ಕೊಟ್ಟು ಅದಕ್ಕೆ ರೆಂಟನ್ನು ಎಂಪ್ಲಾಯರ್ ಕಟ್ಬೋದು, ಅಥವಾ ಎಂಪ್ಲಾಯರ್ ಮನೆನ ಫ್ರೀಯಾಗಿ ಕೊಡ್ಬೋದು. ನೆಕ್ಸ್ಟ್, ಇಂಟ್ರೆಸ್ಟ್ ಫ್ರೀ ಲೋನ್. ನೆಕ್ಸ್ಟ್, ಸೇಲ್ ಆಫ್ ಎಂಪ್ಲಾಯರ್ಸ್ ಮೂವಬಲ್ ಅಸೆಟ್ ಅಟ್ ದಿ ಕನ್ಸೆಷನಲ್ ರೇಟ್. ಇದು ಸೇಲ್ ಆಫ್ ಎಂಪ್ಲಾಯರ್ಸ್ ಮೂವಬಲ್ ಅಸೆಟ್ಸ್ ಯಾವುದಾದ್ರೂ ಒಂದು ಸ್ವಲ್ಪ ಕಡಿಮೆ ದುಡ್ಡಿಗೆ, ಇವಾಗ ಕಾರ್ ಇರುತ್ತೆ, 1 ಲಕ್ಷ ರೂಪಾಯಿ ಕಾರ್ನ ನಮ್ಮ ಎಂಪ್ಲಾಯಿ ಅಂತ ಹೇಳ್ಬಿಟ್ಟು 10,000 ಕೊಟ್ಟರೆ, ಓಕೆ, ಅದು ಪರ್ಕ್ವಿಸಿಟ್ ಆಗುತ್ತೆ. ನೆಕ್ಸ್ಟ್, ಫ್ರೀ ಹಾಲಿಡೇ ಹೋಮ್ ಫೆಸಿಲಿಟಿ, ಫ್ರೀ ಲಂಚ್ ಆ್ಯಂಡ್ ಗಿಫ್ಟ್, ಯೂಸ್ ಆಫ್ ಎಂಪ್ಲಾಯರ್ಸ್ ಮೂವಬಲ್ ಅಸೆಟ್ಸ್. ನೆಕ್ಸ್ಟ್, ಟ್ರಾವೆಲಿಂಗ್ ಆ್ಯಂಡ್ ಟೂರಿಂಗ್. ನೆಕ್ಸ್ಟ್, ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ, ಕ್ಲಬ್ ಫೆಸಿಲಿಟಿ, ಸ್ವೆಟ್ ಇಕ್ವಿಟಿ ಶೇರ್ಸ್. ಇದೆಲ್ಲಾನು ಟ್ಯಾಕ್ಸಬಲ್ ಇನ್ ಆಲ್ ಕೇಸಸ್. ಇದೆಷ್ಟನ್ನು ಟ್ಯಾಕ್ಸ್ ಮಾಡ್ತೇವೆ. ನೆಕ್ಸ್ಟ್, ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ಇನ್ ಸ್ಪೆಸಿಫೈಡ್ ಕೇಸ್. ನಾವು ಸ್ಪೆಸಿಫೈಡ್ ಕೇಸ್ ಅಂತಂದ್ರೆ ಏನು ಅದನ್ನು ನೋಡೋಣ. An employee is considered as a specified employee if he or she satisfies any one of the following condition. First one, he or she must be an employee cum director in the employer company. Next, second one, if he or she should be the beneficial owner of equity share carrying 20% of or more voting power in the employer company. Next, the total taxable monetary receipt of the employee during the previous year after deduction under section 16 must exceed rupees 50,000. ಆಯ್ತಾ? ಈ ಮೂರಲ್ಲಿ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಮಾಡಬೇಕು. ಯಾವುದಾದ್ರು 3 ಕಂಡೀಷನ್ ಅಂತಂದರೆ, ಆ ಎಂಪ್ಲಾಯಿ ಕಮ್ ಡೈರೆಕ್ಟರ್ ಆಗಿರಬೇಕು. ಓಕೆ, ಆ ಕಂಪನಿನ ಎಂಪ್ಲಾಯಿನೂ ಇವರೇ ಪ್ಲಸ್ ಡೈರೆಕ್ಟರು ಆಗಿದ್ರೆ, ಇನ್ನೂ ಒಂದು 20%ಗಿಂತ ಜಾಸ್ತಿ ವೋಟಿಂಗ್ ಪವರ್ ಇದ್ದರೆ. ಥರ್ಡ್ ಒನ್, ಟ್ಯಾಕ್ಸಬಲ್ ಸ್ಯಾಲರಿ ಬಂದು ಆಫ್ಟರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಎಲ್ಲ ಹೋಗಿ ಟ್ಯಾಕ್ಸಬಲ್ ಸ್ಯಾಲರಿ ಅಂತ ಏನು ಹೇಳ್ತೀವಿ, ಅದನ್ನೇನಾದರೂ 50,000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ, ನೆಟ್ ಸ್ಯಾಲರಿ 50,000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ
ಅವಾಗಲೂ ಸ್ಪೆಸಿಫೈಡ್ ಕೇಸ್ ಅಂತ ತಗೋತೀವಿ. ಓಕೆ, ಸೊ ಈ ಸ್ಪೆಸಿಫೈಡ್ ಕೇಸಿಗೆ ಯಾವ್ದ್ಯಾವ್ದು ಟ್ಯಾಕ್ಸಬಲ್, ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ಇನ್ ಸ್ಪೆಸಿಫೈಡ್ ಕೇಸಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಫಸ್ಟ್ ಒನ್, ಸ್ಯಾಲರಿ ಆಫ್ ಡೊಮೆಸ್ಟಿಕ್ ಸರ್ವೆಂಟ್ಸ್. ಡೊಮೆಸ್ಟಿಕ್ ಸರ್ವೆಂಟ್ಸ್ ಮನೆ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಂಪನಿಯವ್ರು ಏನಾದರೂ ಸರ್ವೆಂಟ್ಸ್ನ ಕಳಿಸಿದ್ರೆ ಅವ್ರಿಗೆ ಸ್ಯಾಲರಿ ಏನಾದರೂ ಕಂಪನಿ ಪೇ ಮಾಡ್ತಿದ್ರೆ ಓಕೆ, ದಟ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟ್, ಫ್ರೀ ಚಿಲ್ಡ್ರನ್ ಎಜುಕೇಷನ್, ಫ್ರೀ ಗ್ಯಾಸ್, electricity and water facility. Next, medical facility or leave travel concession. Next, medical facility separate agi, leave travel concession, transport facility, and then motor car facility. So ಇದೆಲ್ಲಾನು taxable in the hands of specified employees. Next, let us see tax-free perquisites. ಈ perquisitesಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ, ಯಾರು ಕಟ್ಟಂಗಿಲ್ಲ. ಸ್ಪೆಸಿಫೈಡ್, ನಾನ್ ಸ್ಪೆಸಿಫೈಡ್ ಯಾರು ಕಟ್ಟಲ್ಲ, ಟ್ಯಾಕ್ಸ್ ಫ್ರೀ. Now let us see what are they. Computer, laptops given to employee for official or personal use. So ಪ್ರಾಬ್ಲಮ್ ಅಲ್ಲಿ ಯೂಶಲ್ ಆಗಿ ಬರುತ್ತೆ ಲ್ಯಾಪ್ಟಾಪ್ಸ್ ಗಿವನ್ ಬೈ ದಿ ಕಂಪನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಯೂಸ್ಡ್ ಫಾರ್ ಪರ್ಸನಲ್ ಪರ್ಪಸ್ ಅಂತಾನು ಕೊಡ್ತಾರೆ. ತಲೆ ಕೆಡ್ಸ್ಕೊಳಂಗಿಲ್ಲ, ಟ್ಯಾಕ್ಸ್ ಫ್ರೀ. ಪರ್ಸನಲ್ ಆದರೂ ಯೂಸ್ ಮಾಡ್ಕೊಳ್ಳಿ, ಅಫಿಷಿಯಲ್ ಆದರೂ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಪೆನ್ಷನ್ ಆರ್ ಡೆಫರ್ಡ್ ಆನ್ಯುಟಿ ಸ್ಕೀಮ್. ನೆಕ್ಸ್ಟ್, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್, GIS ಅಂತ ಹೇಳ್ಬಿಟ್ಟು ಅದರಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದ್ರೆ. ನೆಕ್ಸ್ಟ್, ಫೀಸ್ ಫಾರ್ ರೆಫ್ರೆಶರ್ ಆರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಪೇಯ್ಡ್ ಬೈ ದಿ ಎಂಪ್ಲಾಯರ್. ರೆಫ್ರೆಶರ್ ಕೋರ್ಸ್ ಅಂತ ಅವಾಗವಾಗ ಎಂಪ್ಲಾಯೀಸ್ಗೆ ಕೊಡ್ತಾ ಇರ್ತಾರೆ. ಸೊ ಅಂಥ ಕೋರ್ಸ್ ಏನಾದರೂ ಕೊಟ್ಟು ಅವರು ಏನಾದರೂ ಫೀಸ್ ಪೇ ಮಾಡಿದರೆ ದಟ್ ಈಸ್ ನಾಟ್ ಟ್ಯಾಕ್ಸಬಲ್. ಇದು ಯೂಶಲ್ ಆಗಿ ಪ್ರಾಬ್ಲಮ್ಸಲ್ಲಿ ಬರ್ತಾ ಇರುತ್ತೆ, ರೆಫ್ರೆಶರ್ ಕೋರ್ಸ್ಗೆ ಫೀಸ್ ಪೇ ಮಾಡಿದ್ರು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್, ಫ್ರೀ ರೇಷನ್ ರಿಸೀವ್ಡ್ ಬೈ ದಿ ಮೆಂಬರ್ಸ್ ಆಫ್ ಆರ್ಮ್ಡ್ ಫೋರ್ಸ್. ಆರ್ಮಿನಲ್ಲಿ ಕೆಲಸ ಮಾಡೋವಂಥವ್ರಿಗೆ ಫ್ರೀ ರೇಷನ್ ಕೊಟ್ಟರೆ ನಾಟ್ ಟ್ಯಾಕ್ಸಬಲ್. ಸೊ ಇದು ನೀವು ಎಕ್ಸಮ್ಟೆಡ್ ಇದರಲ್ಲೂ ಹಾಕ್ಕೊಳ್ಬೋದು ಇಂಥದ್ದೆಲ್ಲ. ಓಕೆ, ನೆಕ್ಸ್ಟ್, ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ದಿ ಎಂಪ್ಲಾಯರ್ ಈಸ್ ಸೋಲ್ಡ್ ಟು ದಿ ಎಂಪ್ಲಾಯೀಸ್ ಅಟ್ ಕನ್ಸೆಷನಲ್ ರೇಟ್. ಗೂಡ್ಸ್ ಇವಾಗ ಎಂಪ್ಲಾಯರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂಥ ಗೂಡ್ಸ್ ಅಂತಂದರೆ ತಮ್ಮ ಎಂಪ್ಲಾಯೀಸ್ಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡ್ತಾರೆ ಇವಾ. ಸೊ ಆ ಥರದ್ದು ಏನಾದರೂ ಕೊಟ್ಟರೆ ಕಡಿಮೆ ರೇಟಲ್ಲಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ರೆ ನಾಟ್ ಟ್ಯಾಕ್ಸಬಲ್. ಡಿಫ್ರೆನ್ಸ್ ರೇಟ್ ಇರುತ್ತೆ ನೋಡಿ, ದಟ್ ಈಸ್ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್, ಹೋಟೆಲ್ ಅಕಾಮಡೇಷನ್ ಇನ್ ದಿ ಕೇಸ್ ಆಫ್ ಟ್ರಾನ್ಸ್ಫರ್ ಫಾರ್ ನಾಟ್ ಎಕ್ಸೀಡಿಂಗ್ 15 days. ಹೋಟೆಲ್ ಅಕಾಮಡೇಷನ್, RFA ನಲ್ಲಿ ಹೋಟೆಲ್ ಅಕಾಮಡೇಷನ್ ಮತ್ತೆ ಹೇಳ್ತೇನೆ, ಅದು ಬೇರೆ ಇರುತ್ತೆ, 24% ಇರುತ್ತೆ. ಇವಾಗ ಏನಾದರೂ ಬೈ ಚಾನ್ಸ್ ಟ್ರಾನ್ಸ್ಫರ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಹೋಟೆಲ್ ಅಕಾಮಡೇಷನ್ ಕೊಟ್ಟು 15 ದಿನಕ್ಕಿಂತ ಜಾಸ್ತಿ ಇಲ್ಲ ಅಂತಂದರೆ ನಾಟ್ ಟ್ಯಾಕ್ಸಬಲ್. ಓಕೆ, ಅದೇ ಬೇರೆ ಹೋಟೆಲ್ ಅಕಾಮಡೇಷನ್ನೇ ಕೊಟ್ಟಿಟ್ಟಿರ್ತಾರೆ ಅಂದ್ಕೊಳ್ಳಿ, ಅವಾಗ RFA ನಲ್ಲಿ ನಾವು ರೆಂಟ್ ಫ್ರೀ ಅಕಾಮಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ, 24% ಆಫ್ ಸ್ಯಾಲರಿನ ಟ್ಯಾಕ್ಸ್ ಮಾಡ್ತೀವಿ. ಬಟ್ ಈಗ ಟ್ರಾನ್ಸ್ಫರ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಆವಾಗ 15 days ದಾಟಿಲ್ಲ ಅಂತಂದರೆ ಆವಾಗ ಅದನ್ನು ಟ್ಯಾಕ್ಸ್ ಫ್ರೀ ಅಂತ ತಗೋತೀವಿ. ಓಕೆ, ನೆಕ್ಸ್ಟ್, interest free loan given by the employer shall be exempt in the hands of employee if the amount of such original loan does not exceed rupees 20,000. ಸೊ ಇಂಟ್ರೆಸ್ಟ್ ಫ್ರೀ ಲೋನ್ ಅಂತ ಕೊಟ್ಟಿರ್ತಾರೆ. ಅಮೌಂಟ್ ಏನಾದರೂ ಪ್ರಿನ್ಸಿಪಲ್ ಅಮೌಂಟ್ 20,000 ದಾಟಿಲ್ಲ ನಮ್ಮ ಎಂಪ್ಲಾಯೀಸ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ 20,000 ದಾಟಿಲ್ಲ ಅಂತಂದರೆ ಟ್ಯಾಕ್ಸ್ ಮಾಡಲ್ಲ, ಇಲ್ಲಾಂದರೆ ದಟ್ ಇಂಟ್ರೆಸ್ಟ್ನ ಟ್ಯಾಕ್ಸ್ ಮಾಡ್ತೀವಿ. ಇಂಟ್ರೆಸ್ಟ್ ಪಾರ್ಟ್ ಏನಿರುತ್ತೆ ನೋಡಿ ಅದನ್ನು ನಾವು ಡೀಮ್ಡ್ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಇಂಟ್ರೆಸ್ಟ್ ಫ್ರೀ ಲೋನ್ ಗಿವನ್ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಎಂಪ್ಲಾಯಿ ಆರ್ his or her family members is fully exempt from tax. ಓಕೆ, ಇಂಟ್ರೆಸ್ಟ್ ಫ್ರೀ ಲೋನ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಎಂಪ್ಲಾಯಿಗೂ ಅಥವಾ ಎಂಪ್ಲಾಯಿ ಫ್ಯಾಮಿಲಿ ಮೆಂಬರ್ಸ್ಗೂ ಕೊಟ್ಟಿದ್ರೆ ಅವಾಗ ಟ್ಯಾಕ್ಸ್ ಮಾಡಲ್ಲ, ಆ ಇಂಟ್ರೆಸ್ಟನ್ನ ಟ್ಯಾಕ್ಸ್ ಮಾಡಕ್ಕೆ ಹೋಗಲ್ಲ. ನೆಕ್ಸ್ಟ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಬೈ ದಿ ಎಂಪ್ಲಾಯರ್. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಾದರೂ ಪೇ ಮಾಡಿದರೆ ನಾಟ್ ಟ್ಯಾಕ್ಸಬಲ್.
ನೆಕ್ಸ್ಟ್ ಇದು ಕಂಟಿನ್ಯೂ ಆಗುತ್ತೆ ಮತ್ತೆ. Premium paid on personal accident policy by the employer. Next, perquisites to government employees posted abroad. ಫಾರಿನ್ ಕಂಟ್ರಿಲಿ ಕೆಲಸ ಮಾಡ್ತಾ ಇರುವಂಥ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಕೊಡುವಂಥ ಪರ್ಕ್ವಿಸಿಟ್ಸ್ ಎಲ್ಲಾನು ಟ್ಯಾಕ್ಸ್ ಫ್ರೀ. ಓಕೆ, ನೆಕ್ಸ್ಟ್, ರೆಂಟ್ ಫ್ರೀ ಅಕಾಮಡೇಷನ್ ಟು ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಯೂನಿಯನ್ ಮಿನಿಸ್ಟರ್ ಆರ್ ಆನ್ ಅಫಿಷಿಯಲ್ ಪಾರ್ಲಿಮೆಂಟ್ ಎಟ್ಸೆಟ್ರಾ. ಇವ್ರಿಗೆಲ್ಲ ಕೊಡುವಂಥ RFA ರೆಂಟ್ ಫ್ರೀ ಅಕಾಮಡೇಷನ್, ಬಾಡಿಗೆ ಇಲ್ಲದೆ ಇರುವಂಥ ಮನೆ ಕೊಟ್ಟಿದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಅಥವಾ ಯೂನಿಯನ್ ಮಿನಿಸ್ಟ್ರಿ ಯಾರಿಗೆ ಕೊಟ್ಟಿದ್ರು ನೋ ಟ್ಯಾಕ್ಸ್. ನೆಕ್ಸ್ಟ್, ರೆಂಟ್ ಫ್ರೀ ಅಕಾಮಡೇಷನ್ ಪ್ರೊವೈಡೆಡ್ ಟು ಎಂಪ್ಲಾಯೀಸ್ ಇನ್ ರಿಮೋಟ್ ಏರಿಯಾ. ತುಂಬ ರಿಮೋಟ್ ಇದೆ, ತುಂಬ ಹಳ್ಳಿ ಥರ ಇದೆ, ತುಂಬ ಡೆವಲಪೇ ಆಗಿಲ್ಲ ಏರಿಯಾ ಅಂಥ ಕಡೆ ಏನಾದರೂ ರೆಂಟ್ ಫ್ರೀ ಅಕಾಮಡೇಷನ್ ಕೊಟ್ಟರೆ ಯಾರಿಗೆ ಕೊಟ್ಟಿದ್ರು ನಾಟ್ ಟ್ಯಾಕ್ಸಬಲ್. ಓಕೆ, ನೆಕ್ಸ್ಟ್, ರೀಇಂಬರ್ಸ್ಮೆಂಟ್. ಇಲ್ಲಿ ರೆಂಟ್ ಫ್ರೀ ಅಕಾಮಡೇಷನ್ ಯಾರಿಗೆ ಅಂದರೆ ತಮ್ಮ ಎಂಪ್ಲಾಯೀಸ್ಗೆ, ಅಂದರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಬೇಕು ಅಂತಲ್ಲ, ಬೇರೆ ಯಾವುದೇ ಎಂಪ್ಲಾಯೀಸ್ಗೆ ಕೊಟ್ಟಿದ್ರು ರಿಮೋಟ್ ಏರಿಯಾನಲ್ಲಿ ಕೊಟ್ಟಿದ್ರೆ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್ ಪಾಯಿಂಟ್, ರೀಇಂಬರ್ಸ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಬುಕ್ಸ್ ಆ್ಯಂಡ್ ಜರ್ನಲ್ಸ್. ಬುಕ್ಸು, ಜರ್ನಲ್ಸ್ ಇವರು ಪ್ರೊಫೆಷ್ನಲ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತಾರೆ, ಪ್ರೊಫೆಷ್ನಲ್ ಇಂಪ್ರೂವ್ಮೆಂಟ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇನಾದರೂ ಎಂಪ್ಲಾಯರ್ ರೀಇಂಬರ್ಸ್ ಮಾಡಿದ್ರೆ, ದುಡ್ಡನ್ನು ವಾಪಸ್ ಕೊಟ್ಟಿದ್ರೆ ಅದನ್ನು ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್, ಸ್ಕಾಲರ್ಶಿಪ್ ಟು ಎಂಪ್ಲಾಯೀಸ್ ಚಿಲ್ಡ್ರನ್. ಎಂಪ್ಲಾಯೀಸ್ ಮಕ್ಕಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್, ಟೆಲಿಫೋನ್ ಫೆಸಿಲಿಟಿ. ಇದು ಪ್ರಾಬ್ಲಮಲ್ಲಿ ಯೂಶಲಾಗಿ ಬರುತ್ತೆ ನೋಡಿ, ಟೆಲಿಫೋನ್ ಫೆಸಿಲಿಟಿ ಪ್ರೊವೈಡೆಡ್ ಅಥವಾ ಮೊಬೈಲ್ ಗಿವನ್ ಅಂತ ಹೇಳ್ಬಿಟ್ಟು. ಟೆಲಿಫೋನ್ ಫೆಸಿಲಿಟಿ ಆರ್ ಮೊಬೈಲ್ ಫೋನ್ ಫೆಸಿಲಿಟಿ ಇನ್ಕ್ಲೂಡಿಂಗ್ ಮೊಬೈಲ್ provided by the employer either for personal or official purpose is not taxable. Okay. Next, tax on perquisites in kind paid by the employer. Next, transfer of a movable asset other than computer, car and electronic item to the employee after using such asset for more than 10 years by the employer. 10 ವರ್ಷವರೆಗೆ ಯೂಸ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಕೊಟ್ಟಿದ್ದಾರೆ ಅಂತಂದಾಗ ಅವಾಗ ಟ್ಯಾಕ್ಸಬಲ್ ಆಗಿಲ್ಲ. ಇವೆಲ್ಲ ಜಾಸ್ತಿ ಬರಲ್ಲ. ಜಾಸ್ತಿ ಯಾವ್ದು ಬರುತ್ತೆ ಅಂದರೆ ಲ್ಯಾಪ್ಟಾಪು, ಟೆಲಿಫೋನು, ಮತ್ತು ಆಮೇಲೆ ಫ್ರೀ ರೇಷನ್ದು, ಇದು ಯೂಶಲ್ ಆಗಿ ಬರ್ತಾ ಇರುತ್ತೆ. ಯಾವುದು ಟ್ಯಾಕ್ಸ್ ಫ್ರೀ ಪರ್ಕ್ವಿಸಿಟ್ಸ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರೋಣ. ಥ್ಯಾಂಕ್ ಯು.